ಪೇಣಿ ಮಾಡ್ತಾ ಇದೀವಿ ಇವತ್ತು. ಇದು ಅಕ್ಕಿನ ಸ್ವಲ್ಪ ತೊಳೆದ್ಬಿಟ್ಟು ಒಂದು ಸ್ವಲ್ಪ ಆರಕ್ಕೆ ಹಾಕಿ ಆಮೇಲಿಂದ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿರೋದು. ಇದು ಸಬ್ಬಕ್ಕಿ ಡೈರೆಕ್ಟಾಗಿ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಂಡಿರೋದು. ವಿ ಆರ್ ಮೇಕಿಂಗ್ ಪೇಣಿ ವಿಚ್ ಲುಕ್ಸ್ ಲೈಕ್ ಚಕ್ಲಿ ಬಟ್ ಇಟ್ ಇಸ್ ಆಲ್ಸೋ ಅ ಫಾರ್ಮ್ ಆಫ್ ಪಾಪಡ್. We've washed rice, washed in water and also soaked for like around 10 minutes and then dried, and then the rice has been powdered in mixie. This is sabudana ground in mixie to a fine powder. This is not washed. 1 full glass of rice flour. ಈಗ ತಗೊಂಡಿರೋದು 1 ಲೋಟ. ಸೊ ಇದೇ ಥರ 3 ಲೋಟ ಹಾಕ್ತೀವಿ. We add 3 full glasses of rice flour like this. We've added almost 4 glasses of rice flour. 4 ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀವಿ. ಈಗ ಇದಕ್ಕೆ ಸಬ್ಬಕ್ಕಿ ಬೆರೆಸ್ತೀವಿ. ಸಬ್ಬಕ್ಕಿ ಹಿಟ್ಟು. We mix the sabudana flour. 1.5 glasses of sabudana flour. 1.5 ಲೋಟ ಸಾಬುದಾನ ಹಿಟ್ಟು, ಸಬ್ಬಕ್ಕಿ ಹಿಟ್ಟು ಹಾಕೋಣ. Finally, we've added 4 glasses of rice flour and 1.5 glass of sabudana flour. 4 ಲೋಟ ಅಕ್ಕಿ ಹಿಟ್ಟು, 1.5 ಲೋಟ ಸಬ್ಬಕ್ಕಿ ಹಿಟ್ಟು. 2 ಹಿಟ್ಟನ್ನು ಬೆರೆಸ್ಕೊಂಡಿರೋದು ಮಿಕ್ಸ್ ಮಾಡಿದ್ದಾರೆ. ಇವಾಗ ಅದನ್ನು ಅಳತೆ ಮಾಡ್ತಾ ಇದ್ದಾರೆ ಒಂದು ಬಾಕ್ಸ್ನಲ್ಲಿ. ಯಾಕೆಂದರೆ ಆ ಅಳತೆ ನೋಡಿಕೊಂಡು ನೀರು ಹಾಕಬೇಕು ಅದಕ್ಕೆ. Both the flours has been mixed and now we are measuring it using a bowl because based on this quantity we will add water. So it was 2 bowls of this mixed flour. We will need 4 measures of water. 2 ಬಟ್ಲಷ್ಟು ಈ ಮಿಶ್ರಣ, 2 ಹಿಟ್ಟಿನ ಮಿಶ್ರಣ ಇದೆ. 4 ಬಟ್ಲಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. 4 ಬಟ್ಲು ನೀರು ಹಾಕೋತಾ ಇದ್ದೀವಿ. 4 ಬೌಲ್ಸ್, ಸೇಮ್ ಬೌಲ್ ಆಫ್ ವಾಟರ್. ನೀರಿಗೆ ಇವಾಗ ಅಕ್ಕಿ ಹಿಟ್ಟು ಸ್ವಲ್ಪ ಬೆರೆಸ್ಕೋತಾ ಇದ್ದೀವಿ ತಣ್ಣೀರಿಗೆ. To this cold water mix small quantity of rice flour so that it doesn't form lumps later. ಈಗ ಇದನ್ನ ಒಲೆ ಮೇಲೆ ಇಟ್ಟಿದ್ದೀವಿ, ಕುದಿಯಕ್ಕೆ ಬಿಡ್ತೀವಿ ಫಸ್ಟ್. We've kept this on the flame and we allow it. Water has boiled now. ನೀರು ಕುದ್ದಿದೆ. ಇವಾಗ ಇದಕ್ಕೆ ಹಿಟ್ಟು ಮಿಕ್ಸ್ ಮಾಡ್ತೀವಿ. ಇದು ಕಲಿಸ್ತಾ ಈ ಥರ ಒಂದು ಸ್ವಲ್ಪನೇ ಹಿಟ್ಟು ಹಾಕೋಬೇಕು, ಗಂಟುಗಳು ಆಗದೆ ಇರೋದಕ್ಕೆ. To avoid forming lumps, keep adding small quantities of flour at a time and keep mixing it. ರಾಗಿ ಮುದ್ದೆ ಮಾಡೋ ಥರನೇ ಅದು ರಾಗಿ ಮುದ್ದೆ ಕೋಲು ಕೂಡ ಅದೇ ಥರನೇ ಹಿಟ್ಟು ಬೆರೆಸ್ಕೋತಾ ಇರಬೇಕು. The procedure is similar to making ragi balls. Now it looks like there is lumps, but as you keep mixing it will disintegrate. The lumps will disintegrate. ಈ ರೀತಿ ಹಿಟ್ಟು ಹಾಕ್ಕೊಂಡು ತೊಳಿಸ್ತಾ ಇರಿ. ಕೋಲಿಲ್ಲ ಅಂದರೆ ಯಾವ್ದಾದ್ರು ಸೌಟಿಂದು ಹಿಂದಿನ ಭಾಗದ್ದು ಉಪಯೋಗಿಸ್ಕೊಂಡು ಮಾಡ್ಕೋಬಹುದು. ಕೀಪ್ ಸ್ಟಿರಿಂಗ್ ಲೈಕ್ ದಿಸ್ and it will start breaking. Lumps will start breaking as well. If you don't have this wood stick or anything, you can use the opposite side of any serving spoon. Such one you can use the back side of this and can be used to mix this. ಈ ಥರ ಯಾವ್ದಾರು ಜಾಲರಿದು ಹಿಂದಿನ ಭಾಗದ್ದು ಈ ಕಡ್ಡಿ ಥರ ಪೋರ್ಷನ್ ಇರೋದನ್ನು ಉಪಯೋಗಿಸ್ಕೊಂಡು ಇದನ್ನು ತೊಳಸ್ಕೋಬಹುದು. ಈ ರೀತಿ ತೊಳಸ್ತಿರೋ ಹಾಗೆ ಗಂಟೇನಾರು ಇದ್ದರೆ ಅದು ಮುರ್ಕೊಳ್ಳಂಡು ಪುಡಿ ಆಗುತ್ತೆ. ಎಷ್ಟು ತೊಳಸತ್ತೋ ಅಷ್ಟು ಸ್ಮೂತಾಗಿ ಬರುತ್ತೆ. The more amount spent in mixing this, the dough will become smoother. Also the salt was added to the water. Just taste and see if it is in lesser quantity. At this stage mix the salt to some water and then add to this. Otherwise it will not get mixed well. ನೀರು ಕುದಿವಾಗ ಉಪ್ಪು ಹಾಕಿತ್ತು. ಈ ಹಂತದಲ್ಲಿ ಉಪ್ಪು ರುಚಿ ನೋಡ್ಕೊಳ್ಳಿ. ಉಪ್ಪು ಕಡಿಮೆ ಅನಿಸಿದ್ದಲ್ಲಿ ಸ್ವಲ್ಪ ನೀರಿಗೆ ಉಪ್ಪು ಸೇರಿಸ್ಕೊಂಡು ಈ ಹಿಟ್ಟಿಗೆ ಹಾಕ್ಕೊಳ್ಳಿ. ಆವಾಗ ಅದು ಸರಿ ಬೆರ್ಕೊಳ್ಳುತ್ತೆ. ಇಲ್ಲ ಅಂದರೆ ಅದು ಅಲ್ಲಲ್ಲೇ ಉಳ್ಕೊಳ್ಳುತ್ತೆ, ಸರಿಗೆ ಬೆರೆಯಲ್ಲ. ನಮ್ಗೆ ಈಗ ಉಪ್ಪು ಕಡಿಮೆ ಅನಿಸ್ತು, ಹಾಗಾಗಿ ಉಪ್ಪು ಸೇರಿಸ್ತಾ ಇದೆ. ಈ ಥರ ನೀರಿಗೆ ಹಾಕಿ ಕಲಿಸ್ಬಿಟ್ಟು ಹಾಕೋದು. ಸ್ವಲ್ಪ ಉಪ್ಪು ಸೇರಿಸ್ಕೋತಾ ಇದೆ. ಇದನ್ನು ಒಲೆಯಿಂದ ಇಳಿಸಿ ಬೇಕಾದ್ರೆ ಗ್ರಿಪ್ಗೋಸ್ಕರ ಕೆಳಗಡೆ ಇಟ್ಕೊಂಡು ಅದನ್ನು ತೊಳಸ್ಬಹುದು.
You can take it off from stove and keep it at a convenient place and mix it as well. ಇದು ತೊಳೆಸಿದ ನಂತರ ಆ ಕೋಲ್ ತೆಗೆದಿಟ್ಕೊಂಡು ತಟ್ಟೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ. ಆಫ್ಟರ್ ದಿಸ್ ಹ್ಯಾಸ್ ಬೀನ್ ಮಿಕ್ಸ್ಡ್, ರಿಮೂವ್ the stick or anything that you are using. Cover a plate and let it cook for. The lid was closed and cooked for 5 minutes, and you have to take a little bits and this has to be kneaded well. ಇದು ತಟ್ಟೆ ಮುಚ್ಚಿ ಒಂದು 5-10 ನಿಮಿಷ ಬೇಯಿಸ್ಕೊಂಡ ನಂತರ ಇದು ಸ್ವಲ್ಪ ಸ್ವಲ್ಪನೇ ತೆಕ್ಕೊಂಡು ಇದನ್ನ ನಾದಬೇಕು ಚೆನ್ನಾಗಿ. ಈ ರೀತಿ ಸ್ವಲ್ಪ ಸ್ವಲ್ಪ ತಗೊಂಡು ಕೈಗೆ ನೀರು ಅದ್ಕೊಂಡು ಅದು ಸ್ವಲ್ಪ ಬಿಸಿ ಇರುವಾಗಲೇ ಈ ಥರ ನಾದ್ಕೋಬೇಕು. Remove little bits in quantity. This will be hot itself and has to be kneaded while it is hot. Dip your hand in water so that it doesn't burn a lot. Knead like this and make balls of these. ಈ ಥರ ಉಂಡೆ ಮಾಡಿಕೊಂಡು ಬೇರೆ ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳಿ. ಅದಕ್ಕೆ ತಟ್ಟೆ ಮುಚ್ಚಿಟ್ಟಿರಿ, ಇಲ್ದ ಇದ್ರೆ ಒಣಗೋಗುತ್ತೆ. Prepare this ball, knead it and transfer it to another bowl. Close the lid and keep so that the warmth stays. The size of this ball will determine these are the molds which is called chakli varlu locally. This size of this will determine the size of the ball you are going to make. These are two varieties. This is the newest one, the stainless steel one which you get. This looks little different. This is how it goes, and you will get different molds of this, and use this small one which has multiple holes like this one. This will have different attachment which comes along. We are going to use this. This as well has different molds, and this is the mold which will be used in case if you are using such variety. This is a older version. This is how it looks. The plate goes in and this has to be screwed in, and this will go over this after putting the mold. ಇದು ಎರಡು ರೀತಿದಿರೋದು. ಇದು ಹೊಸದಾಗಿ ಸಿಗುವಂಥದ್ದು ಸ್ಟೀಲ್ದು, ಇದು ಹಳೇದು. ಇದಕ್ಕೆ ಚಕ್ಲಿದು ಬಿಲ್ಲೆ ಹಾಕ್ಕೊಂಡು ಇದಕ್ಕೂ ಅದು ಚಕ್ಲಿ ಅಲ್ಲ, ಪೇಣಿ ಬಿಲ್ಲೆ. Sorry, this is not a chakli plate. That will look different. This is a peni making plate. You will get different plates. ಪೇಣಿದು ಬಿಲ್ಲೆ ಹಾಕ್ಕೊಂಡು ಈ ಹಿಟ್ಟು ಈ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ, ನೀವು ಉಂಡೆ ಎಷ್ಟು ದಪ್ಪ ಮಾಡ್ಕೋತೀರ ಅನ್ನೋದ್ರ ಮೇಲೆ. ಹಿಟ್ಟು ಹಾಕ್ಕೊಂಡು ಇದು ಚಕ್ಲಿ ಮಾಡೋ ರೀತಿನೇ ಇದನ್ನ ಸೇರಿಸ್ಕೊಂಡು ಒತ್ಕೊಳ್ಳೋದು. This is how the dough will be placed. This is the other mold to which the dough has been placed. Fix this mold like this. Release the upper plate. This will differ in each mold how it is fixed. Fix it accordingly. ಇದು ಈ ರೀತಿ ಫಿಕ್ಸ್ ಮಾಡಿಕೊಂಡು ಹಿಟ್ಟು ಹಾಕಿದ ನಂತರ ಇಲ್ಲಿ ಈ ಥರ ತಟ್ಟೆ ಮೇಲೆ ಪೇಣಿ ಒತ್ಕೊಂಡು ಮೇಲೆ ಬಿಸಿಲಲ್ಲಿ ಅಥವಾ ಇನ್ನೆಲ್ಲರೂ ಹೊರಗಡೆ ಬಿಸಿಲಲ್ಲಿ ಇಡ್ಬೋದು. ಇದು ಒಂದು ಆಪ್ಷನ್. ಯು ಕ್ಯಾನ್ ಆಸ್ ವೆಲ್ ಡೂ ದಿಸ್ ಪೇಣಿ ಆನ್ ಅ ಪ್ಲೇಟ್ and then keep it in the sun later, or else this can be directly placed on the sunlight on the plastic or cloth or whichever you choose to do with. ಇದು ಈ ಥರ ತಟ್ಟೆಗೆ ಹಾಕ್ಕೊಂಡು ತೊಗೊಂಡೋಗಿ ಬಿಸಿಲಿಗೆ ಇಡಬಹುದು. ಇಲ್ಲ ಅಂದರೆ ಹೊರಗಡೆನೆ ಡೈರೆಕ್ಟಾಗಿ ಪ್ಲಾಸ್ಟಿಕ್ ಮೇಲೆ ಅಥವಾ ಬಟ್ಟೆ ಮೇಲೆ ಯಾವುದು ಉಪಯೋಗಿಸ್ತಿರೋ ಅದ್ರ ಮೇಲೆ ಹಾಕೋಬಹುದು, ಹೊರಗಡೆನೆ ತೆಕ್ಕೊಂಡು ಹೋಗಿ. ಈ ಥರ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಪೇಣಿ ಮಾಡ್ಕೋಬೇಕು. Release in small quantities.
let it layer up, only then it will be in one shape. ಇದು ಒಂದು ಸ್ವಲ್ಪ ಒಂದು ಲೇಯರ್ ಒಂದ್ರ ಮೇಲೆ ಒಂದು ಹಾಕೊಳ್ಳಿ, ಬರೀ ಗುಂಡುಗೆ ಹಾಕೊಂಡ್ರೆ ಅದು ಫಿಕ್ಸ್ ಆಗೋದಿಲ್ಲ. This is an additional tip to make the kneading easy. If it's hard to knead this dough, you can put it in the mixie and it will mix well for some time and then you can knead it with hand. ಇದು ಮಿದಿಯಕ್ಕೆ ಗಟ್ಟಿ ಆದರೆ ಮಿಕ್ಸಿಗೆ ಹಾಕೊಂಡು ರುಬ್ಬಿ ಆಮೇಲೆ ಒಂದು ಕೈನಲ್ಲಿ ಈ ಥರ ಮಾಮೂಲಿ ಮಿದಿಯೋದು. ಬಿಸಿಲಲ್ಲೂ ಆ ಚಕ್ಲಿ ಒರಳಿಗೆ ಹಾಕೊಂಡು ಈ ಪೇಣಿ ಇಡ್ಬೋದು. ಬಿಸಿಲು ಇಷ್ಟೊಂದು ಬರಕ್ಕೆ ಮುಂಚೆ ಇಡಿ ಪೇಣಿ, 9ಕ್ಕೆ ಮುಂಚೆ ಮುಗಿಸಿ. ಫಿನಿಶ್ ದಿಸ್ ಬಿಫೋರ್ ಇಟ್ಸ್ ಪೀಕ್ ಆಫ್ ಸನ್, unlike what we are doing now. You can directly keep it on terrace also in sunlight. ಇದು 2 ದಿನ ಪೂರ ಬಿಸಿಲಲ್ಲಿ ಒಣಗಿರೋ ಪೇಣಿ ಇದು. ಒಂದೊಂದು ಬದಿನೂ ಒಂದೊಂದು ದಿನ ಒಣಗಿಸಿರೋದು. This peni has been drying for 2 days now, one side each day, and it should be completely dry before we use it and store it. ಇವಾಗ ಎಣ್ಣೆ ಕಾಯಿಸಿದ್ವಿ, ಅದು ಪೇಣಿ ಮುಳುಗೋಷ್ಟು ಬೇಕಾಗತ್ತೆ ಎಣ್ಣೆ. We've heated oil and take enough quantity which will be needed for completely dipping the peni and allow the oil to heat. ನಾವು 2 ಟೈಪ್ ಮಾಡಿದ್ದೀವಿ, ಒಂದು ತೆಳ್ಳಗೆ ಅಥವಾ ಸಣ್ಣ ಎಳೆ ಇರೋದು, ಇನ್ನೊಂದು ದಪ್ಪಕ್ಕಿರೋದು ಕೂಡ. We've done 2 varieties based on the thickness. Now we'll add this into the oil. ಕಾದಿರೋ ಎಣ್ಣೆಗೆ ಹಾಕಿ ಇದು ಪೇಣಿ and slightly press it gently. It will fluff up like this. ಕಾದಿರೋ ಎಣ್ಣೆಗೆ ಹಾಕಿ ಅದು ನಿಧಾನವಾಗಿ ಸ್ವಲ್ಪ ಎಣ್ಣೆನಲ್ಲಿ ಅದುಮಿ ಅದನ್ನ ಸೌಟಲ್ಲಿ, ಆವಾಗ ಚೆನ್ನಾಗಿ ಉಬ್ಬುತ್ತೆ. Doesn't take too long for it to get fried. That's how it fluffs up. ತುಂಬ ಹೊತ್ತೇನು ಹಿಡಿಯೋದಿಲ್ಲ ಇದು ಕರಿಯೋಕ್ಕೆ. ಹೀಗೆ ಹಾಕಿ ತೆಗೆದ್ಬಿಡ್ಬೋದು ಬೇಗನೆ. ತುಂಬ ಎಣ್ಣೆನೂ ಏನು ಕುಡಿಯಲ್ಲ ಇದು. This doesn't absorb too much oil as well. ಪೇಣಿ ರೆಡಿ ಇದೆ. ಇದು ವರ್ಷ ಇಡೀ ಸ್ಟೋರ್ ಮಾಡಿಕೊಂಡು ಒಣಗಿರೋ ಪೇಣಿನ ಈ ಥರ ಬೇಕಿದ್ದಾಗ ಕರ್ಕೊಂಡು ಯೂಸ್ ಮಾಡ್ಬೋದು. The peni is ready. This will go good with hot rice and sambar, or you can also consume it with coffee or tea as snacks, and this can be stored for entire year if kept in dry conditions.